ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್. ಇವತ್ತು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಜೆ ಚಪಾತಿ ರೋಲ್ ಥರ ಮಾಡ್ತೀನಿ ಅಂತ ಕಿರಣ ಇನ್ನು ಚಪಾತಿ ರೋಲ್ ಥರ ಮಾಡ್ತಾಯಿದ್ಲು. ಎಗ್ ಹಾಕಿ ಚಪಾತಿ ರೋಲ್ ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು. ಹೊಸ ಥರ ಏನಾದರೂ ಒಂದು ಟ್ರೈ ಮಾಡ್ತಾಯಿರ್ತಾಳೆ. ಅದಕ್ಕೆ ಈರುಳ್ಳಿ ಸಾಸು ಆಮೇಲೆ ಮೊಟ್ಟೆ ಎಲ್ಲ ಹಾಕಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಹಾಕಿ ರೋಲ್ ಥರ ಚಪಾತಿ ಹೊತ್ಸ್ಕೊಂಡು ಅದರ ಸೆಂಟ್ರಲ್ಲಿ ಇಟ್ಬಿಟ್ಟು ರೋಲ್ ಥರ ಏನೋ ಮಾಡಿದ್ಲು. ಅದು ಒಂಥರ ಡಿಫ್ರೆಂಟಾಗಿತ್ತು, ಚೆನ್ನಾಗಿತ್ತು. ಫಸ್ಟ್ ಟೈಮ್ ಮಾಡಿದ್ಲು, ಚೆನ್ನಾಗಿ ಮಾಡಿದ್ಲು. ಅದನ್ನೆಲ್ಲ ತಿಂದ್ಬಿಟ್ಟು ಮತ್ತು ನಾವು ಒಂದು ಕೂಟಕ್ಕೆ ಹೋಗಬೇಕಾಗಿತ್ತು. ಸರಿ ಅಲ್ಲಿ ಹೋಗೋಣ ಅಂಥೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ ಬೇಗ. ಬೆಳಗ್ಗೆಯಿಂದ ಏನೂ ಕೆಲಸ ಮಾಡಿರಲಿಲ್ಲ. ನೈಟ್ ಮಾಡ್ಕೊಳ್ಳೋಣ, ಹಾಗೆ ನೈಟ್ ಬಿಡೋದಿತ್ತು. ನೈಟ್ 3 ಗಂಟೆ ಬಿಡೋಣ ಅಂದ್ಕೊಂಡು ನೈಟ್ ಮಾಡ್ಕೊಳ್ಳೋದಿತ್ತು. ಅದಕ್ಕೆ ಬೆಳಗ್ಗೆಯಿಂದ ಏನು ಕೆಲಸ ಮಾಡಿರಲಿಲ್ಲ. ಸರಿ ಅಂಥೇಳಿ ನೈಟ್ ಎಲ್ಲ ಕೆಲಸ ಮುಗಿಸ್ಕೊಂಡೆ. ನಾನು ನೈಟೇ ಮಾಡಿಕೊಂಡೆ. ಪಾತ್ರೆ ತೊಳೆಯೋದು, ಮನೆ ಒರೆಸೋದೆಲ್ಲ ನಾನು ಆ ಥರ ಮಾಡಿಟ್ರೆ ಮತ್ತೆ ವಾಪಸ್ ಬಂದು ನೋಡಿದಾಗ ಚೆನ್ನಾಗಿರುತ್ತೆ ಅಂತ ಎಲ್ಲ ಮಾಡಿ ಸ್ನಾನಗಳೆಲ್ಲ ಮಾಡಿಕೊಂಡು ಹೋದ್ವಿ. ನಾವು ಎಲ್ಲಿಗಪ್ಪ ಅಂದರೆ ಚಿಕ್ಕಮಂಗ್ಳೂರಲ್ಲಿ ಒಂದು ಕೂಟ ಇತ್ತು, ಅಲ್ಲೋಗೋಣ ಅಂಥೇಳಿ ಪ್ರಾರ್ಥನೆ ಕೂಟ ಇದ್ದಿದ್ದು. ಅಲ್ಲೋಗೋಣ ಅಂಥೇಳಿ ಹೋಗಿದ್ದೀವಿ. ಒಟ್ಟು 2 ಕಾರ್ ಹೋಗಿದ್ರು. 2 ಕಾರ್ ಹೋಗಿದ್ದಿದ್ದು. ನಾವು ಒಂದರಲ್ಲಿ ಹೋಗಿದ್ವಿ, ನಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕ ಮಾವ ಅವರೆಲ್ಲ ಇನ್ನೊಂದು ಕಾರಲ್ಲಿ ಬಂದರು. ಸರಿ ಅಂಥೇಳಿ ಹಂಗೆ ಹೋಗ್ತಾ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ನಿಲ್ಲಿಸಿ ಹಂಗೆ ಟೋಲ್ ಕಟ್ ಹತ್ರ ಸ್ನ್ಯಾಕ್ಸ್ ಎಲ್ಲ ತಗೊಂಡು ತಿನ್ಕೊಂಡು ಹೋಗ್ತಾಯಿದ್ದೀವಿ. ಬೆಳಗಿನ ಜಾವ 3 ಗಂಟೆಗೆ ಬಿಟ್ಟಿದ್ದು. ಅಲ್ಲಿ ಹೋಗೋಷ್ಟೊತ್ತಿಗೆ ಸುಮಾರು 10-10:30 ಆಗಿಬಿಟ್ಟಿತ್ತು. ಅಲ್ಲಲ್ಲಿ ಟೀ ಕುಡಿಯೋಕ್ಕೆ ಅದಕ್ಕೆ ಇದಕ್ಕೆ ನಿಲ್ಸ್ಕೊತೀವಲ್ಲ, ಅದು ಹಂಗಾಗಿ ನೋಡಿ ಮುಂದೆ ಹೋಗ್ತಾ ಇದ್ದಾರಲ್ಲ ಅವರು, ಅದೊಂದು ಕಾರು ಮತ್ತು ನಮ್ಮ ಕಾರ್ ಎರಡರಲ್ಲಿ ಹೋಗಿದ್ದಿದ್ದು. ನೋಡಿ ತುಂಬ ಚೆನ್ನಾಗಿ ಪ್ರಾರ್ಥನೆ ಎಲ್ಲ ನಡೀತು. ಸರಿ ಕರೆದಿದ್ರು ಅಂಥೇಳಿ ಹೋಗ್ತಾಯಿದ್ದೀವಿ. ಎಲ್ಲರೂ ಒಟ್ಟಿಗೆ ಹೋಗಿ ನೋಡಿ ಅದನ್ನು ಹಂಗೆ ಹಾಕ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತು. ಒಂದಿನ ಸಾಯಂಕಾಲ 6 ಗಂಟೆಗೆ
ಮುಗಿಸ್ಕೊಂಡು ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಬರೋಷ್ಟೊತ್ತಿಗೆ ಸುಮಾರು 9-10 ಗಂಟೆ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.